ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ 6 ಗಂಟೆ ಆಗೈತೆ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೊರಟ್ರು. ಟೀ ಕಾಯಿಸ್ತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ಟೀ ಕುಡ್ಕೊಂಡು ಹೋಗಿ ಅಭ್ಯಾಸ. ಅವರು ಬೆಳಿಗ್ಗೆ 6 ಗಂಟೆ 6:30 ಅಷ್ಟರಲ್ಲಿ ಹೋಗ್ತಾರೆ ಫಸ್ಟ್ ಶಿಫ್ಟು. ಅದರಿಂದ ಬೆಳಿಗ್ಗೆ ಟೀ ಕಾಯಿಸ್ಕೊಟ್ರೆ ಅವ್ರಿಗೂ ಒಂಥರ ನೆಮ್ಮದಿ, ಆರಾಮಾಗಿ ಕುಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಫಸ್ಟೆಲ್ಲ ನಾನೇನು ಮಾಡ್ಕೊಡ್ತಾ ಇರಲಿಲ್ಲ, 5:30ಗೆ ಹೋಗೋರು. ಇವಾಗ 6 ಗಂಟೆ ಇರೋದ್ರಿಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಅದರಿಂದ ಎದ್ದು ಆರಾಮಾಗಿ ಮಾಡ್ಕೊಡ್ತೀನಿ. ಪಾಪ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎದ್ದೇಳಿಸ್ತಾನೆ ಇರಲಿಲ್ಲ. ಅವರೇ ಆಚೆಗಡೆ ಕುಡ್ಕೊತೀನಿ ಬಿಡು ಅಂತ ಅಂದ್ಬಿಟ್ಟು ಹೋಗ್ಬಿಡೋರು. ಈಗ ಮನೇಲೇ ಇರೋದ್ರಿಂದ ಆವಾಗಲೇ ಒಂದು 4 ತಿಂಗಳಿಂದ ಪಾಪ ಅವ್ರು ಹೋಗೋ ಟೈಮ್ಗೆ ಎದ್ದು ಕಾಯಿಸ್ಕೊಟ್ಬಿಟ್ಟು ಆರಾಮಾಗಿ ಕಳಿಸ್ತೀನಿ. ಇವಾಗ ಟೀ ಕುಡ್ಕೊಂಡು ಡ್ಯೂಟಿಗೆ ಹೊರಟ್ರು. ಅವ್ರು ಹೊರಟ ಮೇಲೆ ನಮ್ಮದು ಇನ್ನೊಂದು ರೌಂಡ್ ನಿದ್ದೆ. 6:30 ಆಗೈತೆ. ಮಕ್ಕಳು ಸ್ಕೂಲ್ ರಜೆ ಇರೋದ್ರಿಂದ ಒಂದು 8-8:30 ತನಕ ಇನ್ನೊಂದು ರೌಂಡ್ ನಿದ್ದೆ ಆಯ್ತದೆ. ಆಮೇಲೆ ಎದ್ದು ನಾಷ್ಟ ಮಾಡ್ಕೊಂಡು ನಾವು ತಿನ್ನೋದು. ಅವ್ರಿಗೆ ನಾಷ್ಟ ಕೊಡೋಲ್ಲ, ಅಲ್ಲೇ ಆಚೆಗಡೆ ತಿನ್ಕೋತಾರೆ. ಇವಾಗ ಟೈಮ್ ಬಂದು 9 ಗಂಟೆ ಆಗೈತೆ. ನನ್ನ ಮಗಳು ಶಾವಿಗೆ ಉಪ್ಪಿಟ್ಟು ಮಾಡ್ತಾವಳೆ. ಅವಳಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ನಿನ್ನೆ ನಾನು ಮಾಡಿದ್ದೆ ನಾಷ್ಟಕ್ಕೆ, ಅದ್ರದ್ದು ಒಂದು ಸ್ವಲ್ಪ ಮಿಕ್ಕಿತ್ತು. ಅದರಿಂದ ಅವ್ರ ಅಣ್ಣಂಗೆ ಅವಳಿಗೆ ಇಬ್ರಿಗೂ ಅವಳೇ ಮಾಡ್ಕೊತಾವಳೆ. ಅವಳು ತರಕಾರಿ ಏನೂ ತಿನ್ನಲ್ಲ. ಅದರಿಂದ ಒಂದೇ ಹಸಿಮೆಣಸಿನ್ಕಾಯಿ, ಒಂದೇ ಈರುಳ್ಳಿ ಕೊಟ್ಟಿದ್ದೀನಿ. ಅವಳೇ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಅವಳೆಲ್ಲ ಕಟ್ ಮಾಡ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ನಾನು ಒಗ್ಗರಣೆಗೆ ಹಾಕ್ಕೊಟ್ಟೆ. ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಹಾಕ್ಕೊಟ್ಟೆ. ಅವಳೆ ಶಾವಿಗೆ ಹಾಕಿ ಅವಳೇ ತಿರುಗಿಸ್ತಾವಳೆ. ನಾನು ಹೆಲ್ಪ್ ಮಾಡಿದೆ, ಅವಳೇ ಮಾಡ್ಕೊಂಡ್ಲು. ಇಷ್ಟೇ ಶಾವಿಗೆ ಉಪ್ಪಿಟ್ಟು ಮಾಡೋದು ನಾನು ಹೆಂಗೆಂಗೋ ಅಂದ್ಕೊಂಬಿಟ್ಟಿದೆ ಅಷ್ಟೇ. ಡೈಲಿ ಮಾಡ್ಕೊತೀನಿ ನೀನೇ ಬೇಕು ಅಂದಾಗ. ಅಣ್ಣಂಗೆ ಒಂದು ಸ್ವಲ್ಪ ಕೊಡು, ಇನ್ನೊಂದು ಸ್ವಲ್ಪ. ಅಷ್ಟೊಂದು ತಿನ್ನಲ್ಲ ನೀನು. ತಿಂತೀನಿ ಯಾಕೆ ತಿನ್ನಲ್ಲ. ನೋಡೋಕ್ಕೆ ಎಷ್ಟು ದಪ್ಪ ಇದೆಯಾ? ಹಾಂ, ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು. ನೋಡಿ ಗೈಸ್, ಪಾತ್ರೆ ಸ್ವಲ್ಪ ಬೇಯಿ. ಏನಿದೆ ಜಾಸ್ತಿ ಐಟಮ್ಸ್ ಹಾಕಿಲ್ಲ. ಒಂದು ಈರುಳ್ಳಿ, ಒಂದು ಟೊಮೊಟೊ ಅಷ್ಟೇ, ಏನು ಹಾಕಿಲ್ಲ. ಅವಳೊಬ್ಳಿಗೆ ಅವಳು ಏನು ತಿನ್ನಲ್ಲ ಈರುಳ್ಳಿ. ಗೈಸ್, ವಿಡಿಯೋದಲ್ಲಿ ಕಲರ್ ಕಾಣ್ತಾ ಇಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಕಲರ್ ಇದೆ. ಏನಕ್ಕೆ ಮಮ್ಮಿ? ಅವಳು ಏನು ತಿನ್ನಲ್ಲ ಅಂತ ನಾವೇನೂ ಹಾಕಿಲ್ಲ. ಅವಳು ಈರುಳ್ಳಿನೂ ಆಯ್ದಿರ್ತಾಳೆ ಸೈಡ್ಗೆ, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. ಇದಾಗಿದೆ ಇದು. ಸೊ ಇವಾಗ ರೆಡಿ ಆಗಿದೆ ನಮ್ಮ ಒಂದು. ಹಾಕ್ಕೊಡ್ತೀನಿ ಎಲ್ಲ ನಾನು. ನಿಂಕು ನಿನ್ಗೂ ಹಾಕೋ ಬರಲಾ? ಅದಕ್ಕೆ ಸ್ವಲ್ಪನೇ ಹಾಕು, ನನಗೆ ಜಾಸ್ತಿ ಹಾಕು, ಸಾಕೊಂಡ್ಗೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆಯವರು 3/4 kg ಚಿಕನ್ ಏನೋ ತಂದಿದ್ರು. ನನ್ನ ಮಗಳು ಕಬಾಬ್ ಬೇಕು ಅಂದ್ಲು. ಅದ್ರಲ್ಲಿ ಒಂದ್ ಸ್ವಲ್ಪ ಕಬಾಬ್ ಮಾಡ್ಬಿಟ್ಟು ಸ್ವಲ್ಪ ಎತ್ಕೊಂಡು ಚಿಕನ್ ಫ್ರೈ ಮಾಡ್ಕೊಂಡ್ವಿ. ಕಬಾಬ್ ಬೇಯ್ತೈತೆ. ಅದು ಎಲೆಕ್ಟ್ರಿಕಲ್ ಸ್ಟವ್ ಆಗಿರೋದ್ರಿಂದ ಬೇಗ ತಗೊಳಲ್ಲ, ಹೀಟ್ ಆಗಲ್ಲ. ಅದು ತಕ್ಷಣ ಲೋಡ್ ಜಾಸ್ತಿ ಆಗೋಯ್ತು ಅಂತ ಅನ್ಸುತ್ತೆ. ಲೋಡ್ ಸಡನ್ ಹೀಟ್ ಕಮ್ಮಿ ಆಗೋಯ್ತು. ಈಗ ಸದ್ಯಕ್ಕೆ ಗ್ಯಾಸ್ ಐತೆ. ಗ್ಯಾಸ್ ಸಡನ್ ಆಗಿ ಖಾಲಿ ಆಗ್ಬಿಟ್ರೆ ಯಾರು ಕೊಡ್ತಾ ಇಲ್ಲ ಸಿಲಿಂಡರ್ನಲ್ಲಿ, ಎಲ್ಲ ಬ್ಲಾಕ್ ಅಲ್ಲಿ ಮಾರ್ಕೋತವ್ರೆ. ಅದ್ರಿಂದ ಇನ್ನೇನ್ ಮಾಡೋದು. ಅದ್ರಲ್ಲಿ ಬರೀ ಕುಕ್ಕರ್ ಐಟಮ್ಸ್ ಮಾತ್ರ, ಏನಿದ್ರು ರೈಸು, ಈ ಬಾತು ಆತರ ಮಾಡ್ಕೊಂಡು ಆಯಿಲ್ ಐಟಮ್ಸ್ ಎಲ್ಲ ಎಲೆಕ್ಟ್ರಿಕಲ್ ಸ್ಟವ್ ಅಲ್ಲೇ ಮಾಡ್ತಾ ಇದೀವಿ. ನೋಡೋಣ ಮುಂದೆ. ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್.